ಈಗ 10 ಇಯರ್ಸಿಂದ ಮಾಡ್ತಾ ಇದ್ದೀವಿ ಸರ್. 10 ಇಯರ್ಸಿಂದ? ಹೌದು ಸರ್. ಓಕೆ. ಯಾವಾಗ ಇರುತ್ತೆ ಸರ್? ದಿನ ಇರುತ್ತಾ? 365 ಡೇಸ್ ಇರುತ್ತೆ ಮಿಡ್ ಡೇ ಮೀಲ್ಸ್. 365 ಡೇಸ್ ಇರುತ್ತೆ? 365 ಡೇಸ್ ಮಿಡ್ ಡೇ ಮೀಲ್ಸ್, ಮಧ್ಯಾಹ್ನ ಮಾತ್ರ. ಓಕೆ. ಯಾವ ಕಡೆಯಿಂದ, ಯಾವ ಟ್ರಸ್ಟ್ ಕಡೆ ಸರ್? ಟ್ರಸ್ಟ್ ಹೆಸರೇನು? ವಾಸವಿ ಅನ್ನದ ಸೇವಾ ಟ್ರಸ್ಟ್. ಪ್ರತಿದಿನ ಮಧ್ಯಾಹ್ನ ಕೊಡ್ತೀರಾ? ಡೈಲಿ ಕೊಡ್ತೀವಿ. ಯಾರಿಗೆ ಕೊಡ್ತೀರಾ? ಯಾರಿಗೆ? ಪೇಷಂಟ್ ಅಟೆಂಡೆನ್ಸ್ಗೆ. ಗವರ್ನಮೆಂಟ್ನಾಗ ಅಡ್ಮಿಟ್ ಆಗಿದ್ದಾರಲ್ವಾ ಅವ್ರಿಗೆ ಗವರ್ನಮೆಂಟ್ ಅವ್ರು ಫುಡ್ ಕೊಡ್ತಾರೆ, ಅಟೆಂಡೆನ್ಸ್ಗೆ ನಾವು ಕೊಡ್ತಾ ಇದ್ದೀವಿ ಸರ್. ಸರ್ ನಾವು ತುಮಕೂರಿಂದ ಬಂದಿರೋದು. ಹೋದ ಸಾರಿ ಒಂದು ತಿಂಗಳು ಬಂದಿದ್ದೋ, ನಮ್ಮ ಬ್ರದರ್ಗೆ ಕಾಲು ಗಾಯ ಆಗಿತ್ತು. ಇಲ್ಲೇ ಅವ್ನಿಗೆಲ್ಲ ಹುಷಾರು ಮಾಡ್ಕೊಂಡು ಹೋದು. ಆವಾಗಲೂ ಇಲ್ಲೇ ಬಂದು ಊಟ ಮಾಡಿದ್ದೋ ನಾವು. ಒಂದು ವಾರ ಬಂದು ಊಟ ಮಾಡಿದ್ದೋ. ಮತ್ತು ನಮ್ಮ ಫಾದರ್ಗೆ ಅಡ್ಮಿಟ್ ಮಾಡಿದ್ದೀವಿ ಇವಾಗ. ಅವ್ರಿಗೆ ಶುಗರ್ ಐಯಾಗಿ ಮತ್ತು ಅವ್ರಿಗೂ ಕಾಲು ಪ್ರಾಬ್ಲಮ್ ಆಗಿದೆ. ನಿನ್ನೆಯಿಂದ ನಾನು ಇಲ್ಲೇ ಊಟಕ್ಕೆ ಬರ್ತಾ ಇದ್ದೀನಿ. ಹೋದ ಸಾರಿ ಒಂದು ವಾರ ಇಲ್ಲೇ ಊಟ ಮಾಡಿದೆ. ಊಟದ ಬಗ್ಗೆ ಏನು ಮಾತಾಡೋಂಗಿಲ್ಲ ಸರ್, ಚೆನ್ನಾಗಿರುತ್ತೆ ಅಡುಗೆ. ಈಗ ನಿಮ್ಗೆ ಹೇಗೆ ಎಲ್ಲ ಊಟದಿಂದ ನಿಮಗೆ ಟೋಕನ್ ಕೊಡ್ತಾರೆ? ಯಾವ ರೀತಿ ಅಂತ? ಬಟ್ ನಮ್ಮದು ಗೇಟ್ ಪಾಸ್ ಇದೆಯಲ್ಲ, ಗೇಟ್ ಪಾಸ್ ನೋಡಿ ಒಂದು ಟೋಕನ್ ಕೊಡ್ತಾರೆ. ಅಲ್ಲಿಗೆ ಬಂದಿರ್ತಾರೆ? ಅಲ್ಲೇ ಬರ್ತಾರೆ, ವಾರ್ಡಲ್ಲೇ ಬರ್ತಾರೆ. ವಾರ್ಡಲ್ಲಿ ಏನಾದ್ರು ಮಿಸ್ ಆಗಿ ಸಿಕ್ಕಲಿಲ್ಲ ಅಂದರೆ ಇಲ್ಲಿ ಬಂದು ಇಲ್ಲೂ ಕೊಡ್ತಾರೆ ಟೋಕನ್ನು. ನಾವು ಅಲ್ಲಿ ಹಾಸ್ಪಿಟಲೆಲ್ಲ ಕುಂತಿರ್ತೀವಿ, ಅದೆಲ್ಲ ನೋಡಿ ಊಟ ಮಾಡೋಕ್ಕಾಗಲ್ಲ ಸರ್. ಇಲ್ಲೇನೋ ಬಂದರೆ ಒಂಥರ ಮನಸ್ಸಿಗೆ ನೆಮ್ಮದಿ, ಸಂತೋಷ, ಆ ನೋವೆಲ್ಲ ಮರೆತು ಒಂದು ಕ್ಷಣ ಹೊಟ್ಟೆ ತುಂಬ ಊಟ ಮಾಡಿ ಹೋಗ್ತೀವಿ. ಈ ಒಳ್ಳೆ ಕಾರ್ಯ ಮಾಡ್ತಾರೆ, ಏನು ಹೇಳಕ್ಕೆ ಬಯಸ್ತೀರಾ ಸರ್? ನಮ್ಮಂಥವ್ರು ಮಸ್ತಾಗಿ ಬರ್ತಾರೆ, ಅವ್ರಿಗೆಲ್ಲರಿಗೂ ಒಂದು ಹೆಲ್ಪ್ ಆಗುತ್ತೆ. ಇವ್ರಿಗೂ ದೇವರ ಆಯುಷು ಆರೋಗ್ಯ ಕೊಟ್ಟು ಇನ್ನೂ ಹೆಚ್ಚಿನ ಶಕ್ತಿ ಕೊಡಲಿ ಅಂತ ದೇವರಲ್ಲಿ ಬೇಡ್ಕೊತೀವಿ ಸರ್ ನಾವು ಅಷ್ಟೇ. 365 ದಿವಸ ಸೇವೆ ಮಾಡ್ತಾರೆ. ಹೌದು ಸರ್, ಹೌದು. ನಾವು ಬರ್ತೀವಿ, ನಮ್ಮ ಕೈಲಿ ಎಷ್ಟಿರುತ್ತೋ ಅಷ್ಟು ಹಾಕ್ಬಿಟ್ಟು ಊಟ ಮಾಡ್ಕೊಂಡು ಹೋಗ್ತೀವಿ ಸರ್ ನಾವು. ಅಷ್ಟೇ ಇಷ್ಟೇ ಅಂತ ಏನು ಅವ್ರೇನು ಕೇಳೋದಿಲ್ಲ, ನಮ್ಮ ಖುಷಿಯಿಂದ ನಾವು ಕೊಡ್ಬೋದು ಅಷ್ಟೇನೇನೆ. ಹೌದು, ಈ ರೀತಿ ಕೊಡೋದು ತುಂಬ ಜನಕ್ಕೆ ಹೆಲ್ಪ್ ಆಗುತ್ತೆ. ಹೌದು ಸರ್, ತುಂಬ ಹೆಲ್ಪ್ ಆಗುತ್ತೆ. ಈ ಥರ ಬಿಸಿ ಬಿಸಿ ಊಟ ಇಷ್ಟು ಒಳ್ಳೆ ಜಾಗದಲ್ಲಿ ಈ ಥರ ಊಟ ಕೊಡ್ತಾವ್ರೆ ಅಂದರೆ ಖುಷಿ ಅಲ್ವಾ ಸರ್? ಅಲ್ಲಿ ಕೊಡ್ತಾರೆ, ಬಟ್ ರೋಡಲ್ಲಿ ತಿನ್ನಬೇಕು. ಇಲ್ಲ ಹಂಗಲ್ಲ, ಇಲ್ಲಿ ನೀಟಾಗಿದೆ, ಹೊಟ್ಟೆ ತುಂಬ ಎಷ್ಟು ಬೇಕೋ ಅಷ್ಟು ಬಿಸಿ ಬಿಸಿ ಊಟ ಸಿಗುತ್ತೆ ಟೈಮಿಗೆ ಕರೆಕ್ಟಾಗಿ. ಬಟ್ ಪೇಷಂಟ್ ಕಡೆ ಅಟೆಂಡರ್ಸಿಗೆ ಕೊಡ್ತಾರೆ, ಪೇಷಂಟ್ ಕಲೋ ಇಲ್ಲ ಸರ್ ಇಲ್ಲಿ. ಒಳಗಡೆ ಕೊಡ್ತಾರೆ. ನಾನು ನಮ್ಮ ತಂದೆಗೂ ಶುಗರ್ ಇರೋದ್ರಿಂದ ಅನ್ನ ಕೊಡೋಂಗಿಲ್ವಲ್ಲ, ಹೋಟ್ಲಲ್ಲೇ ತೊಗೊಂಡೋಗಿ ಕೊಡ್ತೀನಿ, ಮುದ್ದೆ, ರೊಟ್ಟಿ, ಚಪಾತಿ ಆ ಥರ. ಬೇರೆ ಬೇರೆ ರಾಜ್ಯದಿಂದ ಎಲ್ಲ ಬಂದಿರ್ತಾರೆ? ಹ್ಞೂ ಸರ್, ಬಂದಿದ್ದಾರೆ ತಮಿಳ್ನಾಡಿಂದ ಎಲ್ಲ ಬಂದಿದ್ದಾರೆ ಸರ್. ಪ್ರತಿಯೊಬ್ಬರಿಗೂ ಕೊಡ್ತಾರೆ ಸರ್, ಇಂಥವ್ರಿಗೆ ಅಂತಿಲ್ಲ. ಒಟ್ಟಿನಲ್ಲಿ ಗೇಟ್ ಪಾಸ್ ಇರಬೇಕು, ಗೇಟ್ ಪಾಸ್ ಇದ್ದರೆ ನೋಡಿ ಟೋಕನ್ ಕೊಡ್ತಾರೆ. ಊಟ ಚೆನ್ನಾಗಿರುತ್ತೆ ಸರ್. ಇಲ್ಲೂ ಅಷ್ಟೇ ಒಳ್ಳೆ, ತುಂಬ ಒಳ್ಳೆ ಮನಸ್ಸಿಂದ ಸಹಕರಿಸಿ ನೀಟಾಗಿ ಬನ್ನಿ ಊಟ ಮಾಡ್ಕೊಂಡು ಹೋಗ್ರಿ ಅಂತ ಕರೀತಾರೆ ಸರ್. ಅದೊಂದೇ ಖುಷಿ. ರಾಧಿಕಾ ಅಂತೇಳಿ ಇರೋದು. ಇಲ್ಲೇ ಡಯಾಲಿಸಿಸ್ ಮಾಡಿಸ್ತಾ ಇದ್ದೀವಿ ನಮ್ಮ ಯಜಮಾನ್ರಿಗೆ. ನಾನು ಭಾಳ ದಿನದಿಂದ ಇಲ್ಲೇ ಊಟ ಮಾಡ್ತಾ ಇದ್ದೀನಿ. ಬಂದು ಒಂದು 15 ದಿನ ಮೇಲಾಯಿತು. ಚೆನ್ನಾಗಿರುತ್ತೆ ಊಟ. ಇಲ್ಲೇ ಉಣ್ಣಕ್ಕೆ ಬರ್ತೀವಿ. ಪೇಷಂಟ್ ಇಲ್ಲೇ ಹೋಟೆಲಿಂದ ತರ್ತೀವಿ ರೀ ನಾವು ಡಯಾಲಿಸಿಸ್ ಮಾಡಿಸ್ಕೊಂಡು. ಊಟ ಅನ್ನ ಸಾಂಬಾರು ಸ್ವೀಟ್ ಕೊಡ್ತೀವಿ. ನೀವು ಬೆಳಗಾವಿಯವರು, ಇಲ್ಲಿ ಏನೂ ಗೊತ್ತಾಗಲ್ಲ ಅಂದರೆ ಎಲ್ಲಿ ಹೊರಗಡೆ ಊಟ ಮಾಡಬೇಕಂದ್ರೆ 80 ರೂಪಾಯಿ 100 ರೂಪಾಯಿ ಆಗುತ್ತೆ. ಅದನ್ನು ಇಲ್ಲಿ ಒಂದು ದಾನದ ರೂಪದಲ್ಲಿ ಕೊಡ್ತಿದ್ರೆ ಹೇಗೆ ಅನ್ಸುತ್ತೆ? ಖುಷಿ ಆಗುತ್ತೆ, ಊಟನೂ ಇಷ್ಟ ಆಗುತ್ತೆ ನಮಗೆ. ಇದು ಸಾಂಬಾರು ಅನ್ನ ಚೆನ್ನಾಗಿದೆಯಾ? ಚಲೋ ಐತೆ. ಜೊತೆಗೆ ಒಬ್ಬರೇ ಇರೋದು ಮತ್ತೆ ಇಲ್ಲ, ನಮ್ಮ ಯಜಮಾನ್ರ ಜೊತೆ ನಾನು ಒಬ್ಬಳೇ ಇರೋದು. ಊಟ ಎಲ್ಲ ಚೆನ್ನಾಗಿದೆ ಸರ್. ಚೆನ್ನಾಗಿದೆ ಸರ್. ಅವರು ಯಾವ ಊರು? ನಾವು ಇಲ್ಲ ಸುಂಕದಕಟ್ಟೆ. ಯಾರನ್ನ ಅಡ್ಮಿಟ್ ಮಾಡಿದ್ದಾರೆ? ಪಾಪುನ ಸರ್, ಐಸು ವಾರ್ಡ್. ಎಷ್ಟು ದಿನ ಆಯಿತು? ಈಗ 15 ದಿವಸ ಆಯಿತು ಸರ್. ಏನಾಗಿತ್ತು? ತೂಕ ಕಮ್ಮಿ ಇತ್ತು ಸರ್. ಅಂದರೆ ಅವತ್ತಿಂದ ಇಲ್ಲೇ ಬರ್ತಾ ಇದ್ರೆ ಊಟಕ್ಕೆ? ಇಲ್ಲ ಸರ್, ನಮ್ಗೆ ಗೊತ್ತಿಲ್ಲ. ಇವತ್ತು 2 ದಿವಸ ಬಂದಿದ್ದೀನಿ ಅಷ್ಟೇ ಸರ್. ಟೋಕನ್ ಕೊಟ್ಟರೆ ಬಂದು? ಟೋಕನ್ ಕೊಟ್ಟಿದ್ದಕ್ಕೆ ಬಂದಿದ್ದು ಸರ್. ಚೆನ್ನಾಗಿದೆ ಸರ್, ಊಟ ಚೆನ್ನಾಗಿದೆ ಸರ್. ಊಟ ಚೆನ್ನಾಗಿದೆ, ಮಜ್ಜಿಗೆ ಹಾಕ್ತಾರೆ, ಎಲ್ಲ ಚೆನ್ನಾಗಿದೆ ಸರ್. ಮಂಡ್ಯ. ನಮ್ಮ ಮಗಳು ಅಡ್ಮಿಟ್ ಮಾಡಿದ್ವಿ, ಕಿಡ್ನಿ ಪ್ರಾಬ್ಲಮ್ಮು. ಊಟ ಕೊಡ್ತಾ ಇದ್ದಾರೆ. ಅನ್ನಕ್ಕೆ ತುಂಬ ಕಷ್ಟ ಇತ್ತು, ಕೊಡ್ತಾ ಇದ್ದಾರೆ, ಎಲ್ಲ ಅನುಕೂಲ ಮಾಡಿದ್ದಾರೆ. ಕಿಡ್ನಿ 2 ಗಂಟೆಗಿದೆ ಪ್ರಾಬ್ಲಮ್. ಅದಕ್ಕೆ ಆಲೆ ಒಂದು 15 ದಿವಸ ಆಯಿತು ಸರ್. ಹೌದು, ಇಲ್ಲೇ ಇಟ್ಕೊಂಡವ್ರೆ IC ವಾರ್ಡಲ್ಲಿ. ತುಂಬ ಕಷ್ಟ ಇದೆ, ಅನ್ನದಾನ ಮಾಡ್ತಾವ್ರೆ, ಏನೋ ಒಳ್ಳೇದಾಗಲಿ ಅವ್ರಿಗೆ. ಇಲ್ಲ, ನಾವು ಮೊನ್ನೆ ಬಂದಿದ್ದೋ. ನಮ್ಮ ತಮ್ಮವ್ರು ಇಲ್ಲೇ ಅವರೇ. ಅವರಿದ್ರು ಕೇಳಿಲ್ಲ, ಅವರು ನಾವು ಕೊಡ್ತಾ ಇದ್ದಾರಂತೆ, ಒಳ್ಳೇದು. ಟೋಕನ್ ಕೊಟ್ಟರು? ಹಾಂ, ಕೊಟ್ಟರು. ಈ ರೀತಿ ಅಂದರೆ
ಬೇರೆ ಬೇರೆ ಕಡೆ ಈಗ ಮಂಡ್ಯದಿಂದ ಬಂದಿದ್ದೀರಾ, ಎಲ್ಲ ಬೆಳಗಾವಿಯಿಂದ ಬಂದು ಬೇರೆ ಬೇರೆ ಕಡೆಯಿಂದ ಬರ್ತಾ ಇದ್ದಾರೆ, ಅವ್ರಿಗೆ ಈ ಥರ ಅಂದರೆ ಪೇಷಂಟ್ ಜೊತೆಗಿರೋರಿಗೆ ಊಟ ಕೊಡ್ತಾರೆ, ಏನು ಹೇಳ್ತಾರೆ? ಇಲ್ಲ ಇಲ್ಲೇ ಅನುಕೂಲವಾಗಿ ಮಾಡ್ತಾರೆ. ಇಲ್ಲ ಇಲ್ಲ ಈಗ ಬೆಂಗಳೂರು ಅಂದರೆ ದೊಡ್ಡ ಸಿಟಿ ಆಗುತ್ತೆ. ಹೌದು ಕಣ್. ಅಂದರೆ ದುಡ್ಡಿಗೇನು ಅಲ್ಲಿ ಏನಾದ್ರು ಹೊರಗಡೆ ಊಟಕ್ಕೆ ಹೋದರೆ ನಿಮಗೆ 80-100 ರೂಪಾಯಿ ಆಗಿ ಹೌದು. ಈ ರೀತಿ ಕೊಡೋದ್ರಿಂದ ತುಂಬ ಒಳ್ಳೇದಾಗುತ್ತೆ. ತುಂಬ ಒಳ್ಳೇದಾಗುತ್ತೆ. ಎಲ್ಲ ಅನುಕೂಲವಾಗಿ ನೋಡ್ತಾರೆ. ಒಳ್ಳೇದಾಗಲಿ. ನಮ್ಮಂಥವ್ರು 4 ಜನ ಸಾಕಲಿ ಅವರು. ಒಳ್ಳೇದು. ನಾವು ಹಳ್ಳಿಯಿಂದ ಬಂದಿರೋದು ನಮ್ಮ ಮಗಳು. ಆಯ್ತು. ಕಾಲ 15 ದಿನ 20 ದಿನ ಆಯಿತು ಸರ್. ಇಟ್ಟರಿಂದ ಮೂಳೆ ಆಸ್ಪತ್ರೆಯಿಂದ ಪ್ಲಾಸ್ಟಿಕ್ ಸರ್ಜನ್ ಕಳಿಸಿದ್ರು. ಅಲ್ಲಿ ಎಡ್ದೋಗಿತ್ತು. ತಿರ್ಗಾ ನಾಳೆ ಮಾಡ್ತೀವಿ ಅಂದರೆ ಅಲ್ಲಿಂದ ತಿರ್ಗಾ ನಾಳೆ ಆಲೆ ಒಂದು 20 ದಿನದಿಂದ ಒಳ್ಳೆ ಊಟ ಕೊಡ್ತಾರೆ ಸರ್. ನೀವು ಅವತ್ತಿಂದ ಬರ್ತಾ ಇದ್ದೀರಾ? ಆಲೆ ಒಂದು ತಿಂಗಳ ಮೇಲೆ ಆಯಿತು ಸರ್. ನಾನು ಏನೇನು ಇರುತ್ತೆ ದಿನ ಪೊಂಗಲು, ಸಿಹಿ ಪೊಂಗಲು, ಬಜ್ಜಿ, ಬೋಂಡ, ಬಾಳೆಹಣ್ಣು, ಸ್ವೀಟು, ಜಾಮೂನು ಎಲ್ಲ ಕೊಡ್ತಾರೆ ಸರ್. ಊಟ ಮಾತ್ರ ಮಧ್ಯಾಹ್ನ ಹೊತ್ತು ಒಳ್ಳೆ ಊಟ ಕೊಡ್ತಾರೆ. ನಿಮ್ಗೆ ಎಷ್ಟು ಅನುಕೂಲ ಆಗುತ್ತೆ ಈ ಥರ? ಅನುಕೂಲ ಆಯಿತು. ಅನ್ನದಾನ ಮಾಡೋದು ಪೇಷಂಟ್ಗೆ ಅನುಕೂಲ, ಪೇಷಂಟ್ ಕಾಯೋರಿಗೆ ಅನುಕೂಲ ಆಯಿತು ಸರ್. ಹೋಟ್ಲಿಗೆ ಹೋಗೋಕ್ಕಾಗಲ್ಲ ಸಮಯದಲ್ಲಿ. ಪೇಷಂಟ್ ಜೊತೆ ಪೇಷಂಟು ಕೊಡಲ್ಲ ಅಲ್ಲಿ. ಇಲ್ಲಿ ಪೇಷಂಟ್ ಅವ್ರು ನೋಡ್ಕೊಳ್ಳೋರು ಕೊಡ್ತಾರೆ ಸರ್. ಪರವಾಗಿಲ್ಲ, ಹೆಂಗೋ ಅನುಕೂಲ ಮಾಡೋದಕ್ಕೆ ಒಳ್ಳೇದಾಯಿತು ಸರ್. ಈಗ ಬೇರೆ ಬೇರೆ ಕಡೆ ವಿಕ್ಟೋರಿಯಾ ಹಾಸ್ಪಿಟಲ್ ಅಂದರೆ ಬೇರೆ ಬೇರೆ ಕಡೆಯಿಂದನೂ ಬರ್ತಾರೆ. ಇಟ್ಟೋರಿಯಿಂದ, ಪ್ರಧಾನಮಂತ್ರಿ ಕಡೆಯಿಂದ ಎಲ್ಲ ಬರ್ತಾರೆ. ಅನುಕೂಲ ಆಯಿತು. ಊಟಕ್ಕೆ ಅನುಕೂಲ ಆಯ್ತದೆ. ಊಟ ಪೇಷಂಟ್ ಮಾತ್ರ ಕೊಡ್ತಾರೆ. 3 ಟೈಮು ಹೆಂಗೋ ಒಂದು ಮಧ್ಯಾಹ್ನ ಟೈಮ್ ಇಲ್ಲಿ ಕೊಡ್ತಾರೆ. ಹೆಂಗೋ ಅನುಕೂಲ ಆಯ್ತದೆ ಸರ್. ಹೆಂಗೋ ಊಟಕ್ಕೆ ಸಾಕು ಸರ್. ಪಾಪ ಚೆನ್ನಾಗಿ ಕೊಡ್ತಾರೆ. ಊಟದ್ದೇನಿಲ್ಲ. ನಾವು ಒಂದು ತಿಂಗಳಿಂದ ಇದ್ದೀವಿ ಸರ್ ಇಲ್ಲೇ. ಹೊಟ್ಟೆ ತುಂಬ ನೀವು ಎಷ್ಟಾರ ಊಟ ಮಾಡ್ಬೋದು ಹಾಕಿಸ್ಕೊಂಡು ಊಟ ಕೊಡ್ತಾರೆ ಸರ್. ನಾವು ಮಂಡ್ಯದಿಂದ ಇರೋದು. ಇಲ್ಲೇ ಬೆಂಗಳೂರು ಇರೋದು. ಮಂಡ್ಯದಿಂದ ಆಲೆ ಒಂದು ತಿಂಗಳಿಂದ ನಾವು ಬೆಂಗಳೂರಿಂದನೇ ಆಟೋಣ ಇಲ್ಲೇ ಇರೋದು. ನನ್ನ ಮಗಳಿಗೆ ಆಕ್ಸಿಡೆಂಟ್ ಆಗ್ಬಿಟ್ಟು ಸರ್. ಆಕ್ಸಿಡೆಂಟಾಗಿ ಕಾಲು ಮುರಿದೋಗ್ಬಿಟ್ಟದೆ. ಇಲ್ಲೇ ಇರೋದು ಸರ್. ಒಂದು ತಿಂಗಳಾಯಿತು. ಇವಾಗ ನಾಳೆಗೆ ತಿರ್ಗಾ ಪ್ಲಾಸ್ಟಿಕ್ ಸರ್ಜರಿಂಗ್ ಮಾಡ್ತೀವಿ ಅಂತ ಅಂದವ್ರೆ. ಮಾಡಿಸ್ಬೇಕು ಸರ್. ಪರವಾಗಿಲ್ಲ, ತೊಂದರೆ ಏನೂ ಇಲ್ಲ ಸರ್. ಏನು ಊಟದ್ದೇನು ಪಾಪ ಸಾಕು. ಇಷ್ಟು ಹೊಟ್ಟೆ ಹಸುವಿಗೆ ಎಷ್ಟು ಕೊಟ್ಟರೆ ಸಾಕು ಸರ್. ಹೊಟ್ಟೆ ತುಂಬ ಕೊಡ್ತಾರೆ. ಊಟದ್ದೇನು ತೊಂದರೆ ಇಲ್ಲ ಸರ್. ಥ್ಯಾಂಕ್ ಯು ಸರ್. ಎಲ್ಲಿ ಅವರು? ಯಾವರು? ಹಾಸನವರು. ಯಾರನ್ನ ಅಡ್ಮಿಟ್ ಮಾಡಿದ್ದೀರಾ? ನಮ್ಮ ಅಮ್ಮಗನ್ನ. ಏನಾಗಿತ್ತು? ಕಿಡ್ನಿ ಪೇಷೆಂಟು. ಎಷ್ಟು ದಿನ ಆಯಿತು? ನಾವು ಆಗಲೇ 1 ತಿಂಗಳಾಯಿತು ಇಲ್ಲಿ ಬಂದು. ಹಾಂ. ಓಕೆ. ಊಟ ಎಲ್ಲ ಊಟ ಎಲ್ಲ ಇಲ್ಲ. ಊಟ ನಿಮಗೆ ಬರ್ತಾ ಇದ್ದೀವಿ ಟೈಮ್ ಸಿಗ್ತಾಗ. ಅವ್ರಿಗೆ ಚೆಕಪ್ಗೆ ಅಲ್ಲಿಗೆ ಇಲ್ಲಿಗೆ ಕರ್ಕೊ ಹೋದಾಗ ನಾವೇ ಬರಲ್ಲ. ಬರಲ್ಲ. ಟೈಮ್ ಸಿಕ್ತಾಗ ಊಟಕ್ಕೆ ಬರ್ತೀವಿ. ಪ್ರತಿದಿನ ಬಂದು ಟೋಕನ್ ಕೊಡ್ತಾರೆ? ಹಾಂ, ಕೊಡ್ತಾರೆ. ಟೋಕನ್ ಕೊಡ್ತಾರೆ. ಊಟನೂ ಚೆಂದಾಗಿರುತ್ತೆ. ಊಟ ಮಾಡ್ಕೊಂಡು ಹೋಗ್ತೀವಿ. ಮಿಕ್ಕಿದ್ರು ಕರ್ದು ಊಟ ಕೊಡ್ತಾರೆ. ಏನು ಹೇಳ್ತೀರಾ ಅವರಿಗೆ? ಇಂಥ ಒಳ್ಳೆ ಕಾರ್ಯ ಮಾಡ್ತಿದ್ದಾರೆ ಅವರಿಗೆ? ಅವ್ರಿಗೆ ಒಳ್ಳೇದಾಗಲಿ. ದೇವ್ರು ಒಳ್ಳೇದು ಕೊಡಲಿ. ಇನ್ನೂ ನನ್ನಂತರಿಗೆ 4 ಜನಕ್ಕೆ ಅನ್ನ ಹಾಕಲಿ. ಯಾಕಂದ್ರೆ ಎಷ್ಟೋ ಜನ ದುಡ್ಡಿದ್ರು ಒಬ್ಬರಿಗೆ ಹೆಲ್ಪ್ ಮಾಡಲ್ಲ. ಕೆಲವ್ರು ಮಾಡಲ್ಲ. ಮಾಡ್ತಾ ಇದ್ದಾರೆ. ನೋಡಿ ಬೇರೆ ಕಲಿಬೇಕಲ್ವಾ? ಕಲಿಬೇಕು. ನಮ್ಮಂತವ್ರಿಗೆ 4 ಜನಕ್ಕೆ ಅನ್ನ ಹಾಕಲಿ. ಇನ್ನು ಇವತ್ತೇನು ಕೊಟ್ಟಿದ್ದಾರೆ? ಇವತ್ತು ಸೊಪ್ಪಿದು ಮೂಲಂಗಿ ಸಾರು, ಅನ್ನ ಕೊಟ್ಟಿದ್ದಾರೆ ಸರ್. ಮಜ್ಜಿಗೆ ಕೊಡ್ತಾರೆ ಲಾಸ್ಟಿಗೆ. ಚೆನ್ನಾಗಿದೆ. ಊಟ ಚೆನ್ನಾಗಿದೆ ಸರ್. ವಾಸಿ ಆಗ್ತಾ ಪರವಾಗಿಲ್ಲ? ಈಗ ಟ್ರಾನ್ಸ್ಪ್ಲಾಂಟ್ ಆಗಿದೆ. ಕಿಡ್ನಿ ಆಸ್ಪತ್ರೆಯಲ್ಲೇ ಇದ್ದಾನೆ. ಪರವಾಗಿಲ್ವಾ? ಸ್ವಲ್ಪ ಪರವಾಗಿಲ್ಲ. ಡಿಸ್ಚಾರ್ಜ್ ಮಾಡೋಕ್ಕೆ ಈಗಲೇ ಮಾಡಲ್ಲ ಅಂತ ಹೇಳಿದ್ದಾರೆ. ಅವನಿಗೆ ಒಂದು ಸ್ವಲ್ಪ ಸಮಸ್ಯೆ ಐತೆ. ಇನ್ನೊಂದು 2-3-4 ತಿಂಗಳು ಆಗ್ಬೋದು ಸರ್. ಹೆಸರು? ಶಾಂತಮ್ಮ. ಸರಿ ಅಮ್ಮ. ಚೆನ್ನಾಗೈತೆ ಸರ್. ಎಲ್ಲಿ ಅವರು? ನೀವು ಯಾವರು? ಶಿವನಾಪುರ, ಹೊಸಕೋಟೆ ಹತ್ರ. ಹೊಸಕೋಟೆ ಹತ್ರ. ಇಲ್ಲಿ ಯಾರಿದ್ದಾರೆ ಅಡ್ಮಿಟ್ ಆಗಿದ್ದಾರೆ? ಮಗನ ಅಡ್ಮಿಟ್ ಆಗೋದು. ಮಗನ ಅಡ್ಮಿಟ್ ಮಾಡಿದ್ದಾರೆ. ಎಷ್ಟು ದಿನ ಆಯಿತು? 25 ದಿನ ಆಯಿತು. ಡಿಸ್ಚಾರ್ಜ್ ಆಗೋಯ್ತು. ಬಂದಿದ್ರು ವಾಪಸ್ ಕೊಡ್ಬಿಟ್ರು ಪಾಪ. ಹೊಸೂರು ಅಂತ. ಈಗ ಅವತ್ತಿಂದ ನೀವು ಬರ್ತಾ ಇದ್ರೆ ಇವತ್ತೇ ಫಸ್ಟ್ ಬಂದಿದೆ ಊಟ? ಈಗ 4 ದಿನದಿಂದ ಬರ್ತೀವಿ. 4 ದಿನದಿಂದ ಬರ್ತಾ ಇದ್ದೀರಾ? ಹೇಗಿದೆ ಊಟ ಎಲ್ಲ? ಚೆನ್ನಾಗಿದೆ. ಇವಾಗ ಏನು ಹೇಳ್ತೀರಾ? ಈ ಥರ ಅನ್ನದಾನ ಮಾಡ್ತಾ ಇದ್ದಾರೆ. ಊರ್ಗಳಿಗೆಲ್ಲ ಹೇಳ್ಕೊಂತೀವಿ ಸರ್. ಈಗ ಕೆಲವೊಂದು ಕಡೆ ಆದರೆ ಪೇಷಂಟ್ಗೆ ಏನಿದೆ ಅವ್ರಿಗೆ ಅಷ್ಟೇ ಕೊಡ್ತಾರೆ. ಪೇಷಂಟ್ ಜೊತೆ ಬಂದಿರೋರು ಕೊಡಲ್ಲ. ಇಲ್ಲಿ ಯಾರು ಕೊಡ್ತಾ ಇದ್ದಾರೆ ದಾನ? ಸರಿ ಸರ್. ಹೇಗೆ ಅನಿಸ್ತದೆ ಅವ್ರ ಬಗ್ಗೆ ಖುಷಿ ಅನ್ನದಾನ ಮಾಡ್ತಾ ಇದ್ದಾರೆ?
ಖುಷಿ ಆಗುತ್ತಾ ಈ ಥರ ಕೊಡೋದು ಒಳ್ಳೆಯದಾ? ಚೆನ್ನಾಗಿದೆ ಸರ್. ಏನು ಹೇಳಬೇಕು? ಇಲ್ಲಿ ಯಾರು ಪೇಷಂಟ್ ಇದ್ದಾರೆ? ಯಾರಿದ್ದಾರೆ ಹಾಸ್ಪಿಟಲ್? ಯಾರು ಅಡ್ಮಿಟ್ ಆಗಿದ್ದಾರೆ? ಬಾಣಂತಿ ಇದ್ದಾರಾ? ನೀವು ಅವ್ರ ಜೊತೆಗಿರೋದಾ? ಓಕೆ, ಎಷ್ಟು ದಿನ ಆಯ್ತಿದ್ದು? ನಾವು ಬಂದು ಆಗಲೇ 4 ದಿವಸ ಆಯಿತು. 4 ದಿನ ಆಯ್ತು. 4 ದಿನದಿಂದ ಇಲ್ಲಿ ಊಟಕ್ಕೆ ಬರ್ತಾ ಇದ್ದೀರಾ? ಇಲ್ಲ, ಇವತ್ತೇ ಫಸ್ಟ್ ಬಂದಿದ್ದೀರಾ? ನೋಡಿ, ಈಗ ಜೊತೆಗೆ ಯಾರು ಬಂದಿರ್ತಾರೆ ಅವ್ರಿಗೂ ಕೂಡ ಇಲ್ಲಿ ಊಟದ ವ್ಯವಸ್ಥೆ ಮಾಡ್ತಾ ಇದ್ದಾರೆ. ಹೇಗೆ ಅನ್ಸುತ್ತೆ ಅಂತ? ಚೆನ್ನಾಗೈತೆ. ಬಿಜಾಪುರ ಇಲ್ಲಿ ಯಾರು ಅಡ್ಮಿಟ್ ಮಾಡೋದು? ಮಗನ ತೊಗೊಂಬಂದ್ರು. ಮಗಳು ಏನಾಗಿದೆ? ಕೆಟ್ಟಿದ್ದು. ನೀವು ಎಷ್ಟು ದಿನ ಆಯ್ತು? ಒಂದು 8 ದಿನ ಆಯ್ತು. 15 ದಿನ. ಹ್ಞೂ. ಯಾರ ಜೊತೆಗೆ ಯಾರು ಇದ್ದೀರಿ ನೀವು? ಒಬ್ಬರು? ನಮ್ಮ ಮಗಳ, ನಾವು, ನಮ್ಮ ಗಾರಿ. ಇಲ್ಲಿ 15 ದಿವಸ ಆಗ್ತದೆ. ಇಲ್ಲಿ ಎಷ್ಟು ದಿವಸ ಆಯ್ತು ಊಟಕ್ಕೆ? ಇಲ್ಲಿ ಒಂದು 8 ದಿನ ಆಗ್ತದೆ. 8 ದಿನ ದಿನ ಬರ್ತೀರಿ? ಹೆಂಗೆ ಅನಿಸ್ತದ್ರಿ? ಸರಿ ಐತ್ರಿ, ಊಟ ಸರಿ ಐತ್ರಿ. ಹಾಂ, ಅಂದರೆ ಈಗ ಬೆಂಗಳೂರು ಈಗ ಎಲ್ಲಿ ನೋಡಿದ್ರು ಟ್ರಾಫಿಕ್ ಮತ್ತು ಅಲ್ಲಿ ಎಲ್ಲರ ಹೋದ್ರೆ ನಿಮಗೆ 80 ರೂಪಾಯಿ 100 ರೂಪಾಯಿ. ಹೌದು. ಇದು ಕೊಡಾಕತ್ತಾರೆ, ಏನು ಹೇಳ್ತಾರೆ? ಇವು ಚಲೋ ರೀ. ಹೌದಿಲ್ಲ? ಚಲೋ. ಈ ರೀತಿ ನಮ್ಮ ಆ ಕಡೆ ಉತ್ತರ ಕರ್ನಾಟಕದವ್ರು ಬಂದಿರೋದ್ರೆ ಈ ರೀತಿ ಒಂದು ಹೆಲ್ಪ್ ಆಕತ್ತಲ್ಲ? ಮಾಡ್ಬೋದು ರೀ, ಮಾಡಿದ್ರೆ ಒಳ್ಳೇದ್ರಲ್ಲ. ಹಣ್ಣದಾಸ ಒಳ್ಳೇದ್ರಿ. ಏನಾಗಿತ್ತು ರೀ? ಕಿಡ್ನಿ ರೀ, ಕಾಲ್ ಮಾಡಿದ್ರಿ. ಕಾಲ್ ಮಾಡಿ. मैं हिंदी बोलूँगा। खाना कैसा है? बहुत बढ़िया सर, बढ़िया। बढ़िया। कितने दिन से आ रहा है इधर? मैं 2 दिन से आ रहा 2 दिन से। क्या क्या आइटम देता है इधर? हूँ। इधर चावल देता है, सांभर देता है, अचार देता है, मिठाई भी देता है बीच में। पेशेंट? हाँ, पेशेंट मेरा बेटे आई है। क्या प्रॉब्लम है? उसको थोड़ा पिंपल्स बना था बैक साइड पे, तो उसके लिए थोड़ा जो बहुत ज़्यादा अनकॉन्शियस हो गया, तो अभी उसकी हालत ठीक है, थोड़ी इम्प्रूवमेंट है। 2 दिन हो गया? नहीं, मुझे आज 4 दिन हो गए। ठीक, ಥ್ಯಾಂಕ್ ಯು ಸರ್. ನಮ್ಮದು ಊರು ಬಿಹಾರ, ಮುಜಫರ್ಪುರ ಡಿಸ್ಟಿಕ್ಕು. ನಾನು ಇಲ್ಲಿ ಹಾಸ್ಪಿಟ್ಲಿಗೆ ಬಂದಿದ್ವಿ ವಾಣಿ ವಿಲಾಸಲ್ಲಿ ಮಗು ತೋರ್ಸೋಕ್ಕೆ. ನಮ್ಮ ಫ್ಯಾಮಿಲಿಗೆ ಡೆಲಿವರಿ ಅಲ್ಲಿ ಇನ್ನು 8 ವರ್ಷ ಮುಂಚೆ ಬಂದು ತಿಂದಿದ್ದೀವಿ ಊಟ. ನಮಗೆ ತುಂಬ ಪ್ರೀತಿ ಬಂತು. ತಿರ್ಗಾ ನಾನು ಬಂದೆ ಊಟ ತಿನ್ನೋಕ್ಕೆ. ಹೇಗೆ ಅನಿಸ್ತಿದೆ ಈ ಥರ ಎಲ್ಲ ಸೇವೆ ಮಾಡ್ತಾರೆ, ಈ ಥರ ಊಟ ಕೊಡೋದು? ತುಂಬ ಇಷ್ಟ ಇದೆ, ಚೆನ್ನಾಗಿದೆ ಊಟ ಎಲ್ಲ. ನಮಗೆ ಇಷ್ಟ ಆಗಿದೆ, ನಾನು ಬಂದಿದ್ದೀನಿ. ಓಕೆ, ನೀವು ಬಿಹಾರದಿಂದ ಬಂದಿರೋದು? ಹೌದು. ಇಲ್ಲಿ ಬಂದು ಇಷ್ಟು ಚೆನ್ನಾಗಿ ಕನ್ನಡ ಕಲ್ತಿದ್ರೆ? ಆಯ್ತಲ್ಲ, ನಮಗೆ ಇಲ್ಲ 25 ವರ್ಷ ಆಯಿತು. 25 ವರ್ಷ ಆಯಿತು ಇದೆ ಬನ್ನಿಗೆ. ತುಂಬ ಕರ್ನಾಟಕ ಸೂಪರಾ? ಈಗ ನೋಡಿ, ಕೆಲವರೆಲ್ಲ ಎಷ್ಟೋ ವರ್ಷ ಬಂದು ಕನ್ನಡ ಮಾತಾಡೋದು, ನೀವು ಇಷ್ಟು ಕನ್ನಡ ಅಲ್ಲ, ನಮಗೆ ಕರ್ನಾಟಕ ಸೂಪರ್ ಆಯ್ತು. ನಮ್ಗೆ ಇಲ್ಲೇ ಬಂದು ನಾವು ಯಾವ ಸ್ಟೇಟ್ ಹೋಗಲಿಲ್ಲ, ಇಲ್ಲೇ ಬಂದು ಇಲ್ಲೇ ಸೆಟ್ ಆಗಿಬಿಟ್ಟಿದ್ವಿ. ಹೌದು. ಏನು ಇಷ್ಟ ಆಯ್ತು ಕರ್ನಾಟಕದಲ್ಲಿ ನಿಮಗೆ? ಅಲ್ಲೇ ಸ್ವಲ್ಪ ಕಲಿಬೇಕಲ್ಲ. ಕರ್ನಾಟಕದಲ್ಲಿ ಬಂದರೆ ಕನ್ನಡ ಕಲಿ ಅಂದರೆ ಹೆಂಗೆ ಪ್ರಯೋಜನ? ಅದು ಕಲೀಲೇಬೇಕು. ಯಾರ್ಯಾರು ಅಷ್ಟೇ ನೋಡಿ, ನಾವು ಹಿಂದಿ ಕೇಳಿದ್ರೆ ಹಿಂದಿ ಮಾತಾಡ್ತೀವಿ. ಇಲ್ಲಿ ಕರ್ನಾಟಕದಲ್ಲಿ, ಬೆಂಗಳೂರಲ್ಲಿ ಯಾವ ಭಾಷೆ ಕೇಳಿದ್ರೆ ಆ ಭಾಷೆಲಿ ಅಡ್ರೆಸ್ ಹೇಳ್ತಾರೆ. ಅಲ್ಲ, ಇಲ್ಲೇ ಸ್ವಲ್ಪ ಮಾತಾಡಿ ಅಭ್ಯಾಸ ಆಗತ್ತಲ್ಲ. ಅವ್ನು ಸ್ವಲ್ಪ ಹೆಚ್ಚು ಕಮ್ಮಿ ಆಗಿದ್ರೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಅದೇ ಕೇಳಿ ಕಲಿದೀವಿ ಸ್ವಲ್ಪ. ಕೆಲವರು ಹಿಂದಿಯವರು ಕನ್ನಡ ಯಾಕೆ ಮಾತಾಡಬೇಕು ಅನ್ನೋರಿಗೆ ಏನು ಹೇಳ್ತಾರೆ? ಅವ್ರು ಕಲಿಬೇಕಲ್ಲ, ಕನ್ನಡ ಮಾತಾಡಬೇಕು, ಹೇಳ್ಬೇಕು. ಸ್ವಲ್ಪ ಅರ್ಥ ಆಗಿಲ್ಲ ಅಂದರೆ ಹೇಳ್ತಾರೆ. ಹಂಗೆ ಸ್ವಲ್ಪ ಅಡ್ಜಸ್ಟ್ ಮಾಡ್ಕೋಬೇಕು. ಹಿಂಗೆ ಸ್ವಲ್ಪ ಮಾತಾಡಿದರೆ ಬರುತ್ತೆ. ಯಾಕೆ ಬರಲ್ಲ? ಅಲ್ಲ, ನಾನು ಇಲ್ಲೇ ಇರ್ತೀವಿ, ಇಲ್ಲೇ ಸಂಪಾದನೆ ಮಾಡ್ತೀವಿ, ಇಲ್ಲೇ ಕೆಲಸ ಮಾಡ್ತೀವಿ, ಅದು ಕಲೀಲೇಬೇಕಲ್ವ? ಇಲ್ಲೇ ಕನ್ನಡದವ್ರು ನಾನು ಬಿಹಾರ ಹೋಗಿದ್ರೆ ಸ್ವಲ್ಪ ಹಿಂದಿ ಮಾತಾಡಲೇಬೇಕಲ್ವ? ಇಲ್ಲೇ ಕನ್ನಡ ಮಾತಾಡಿದರೆ ಏನಾಗ ಸಿಕ್ಕತ್ತೆ, ಅವ್ರಿಗೆ ಅರ್ಥ ಆಗಲ್ಲ. ಹಂಗೆ ಸ್ವಲ್ಪ ಕಲೀಲೇಬೇಕು. ನೋಡಿ, ಇಂಥರ ಮನೋಭಾವ ಎಲ್ಲರಿಗೂ ಬರಬೇಕು. ಬಂದ್ರೆ ನೋಡಿ, ಯಾವುದು ಇದಾಗಲ್ಲ. ಹೌದು, ಕರೆಕ್ಟ್. ಹಂಗೆ ಕೇಳಬೇಕು, ಹಂಗೆ ಮಾತಾಡಬೇಕು. ನಾನು ಇಲ್ಲೇ ಬಂದು 25 ವರ್ಷ ಆಯಿತು. ನಾನು ಇಲ್ಲೇ ಸೆಟ್ಲ್ ಆಗಿಬಿಟ್ಟಿದ್ದೀವಿ. ಹಾಗೆ ಸರಿ, ಥ್ಯಾಂಕ್ ಯು ಸರ್. ನಮಸ್ತೆ ಸರ್, ನನ್ನ ಹೆಸರು ಜಯಮಾಲಾ ಅಂತೇಳಿ. ಇಲ್ಲಿ ವಾಸವಿ ಅನ್ನದಾನ ಸೇವಾ ಟ್ರಸ್ಟಲ್ಲಿ ಸುಮಾರು 10 ವರ್ಷದಿಂದ ಇನ್ಚಾರ್ಜ್ ಆಗಿ ಎಲ್ಲ ನೋಡ್ಕೊಂಡು ಹೋಗ್ತಾ ಇದ್ದೀನಿ ಸರ್. ಇಲ್ಲಿ ಈಗ ಅನ್ನದಾನ ಮಾಡ್ತಾ ಇದ್ದಾರೆ ಸರ್. ಅನ್ನದಾನ ಆ್ಯಕ್ಚುಲಿ ಹೇಳ್ಬೇಕಂದ್ರೆ ಶ್ರೇಷ್ಠವಾದ ದಾನ. ಸೊ ನಮ್ಮಲ್ಲಿ ನಾವು ಪೇಷಂಟ್ ಅಟೆಂಡರ್ಗಳಿಗೆ ವಾರ್ಡಿಗೆ ಹೋಗಿ ಚೀಟಿ ಕೊಟ್ಟು ಬರ್ತೀವಿ. ಅವ್ರು ಚೀಟಿ ತೊಗೊಂಡು ಊಟಕ್ಕೆ ಬರ್ತಾರೆ. ಊಟಕ್ಕೆ ಬರೋರಿಗೆ ಅನ್ನ ಸಾಂಬಾರು, ಅನ್ನ ಮಜ್ಜಿಗೆ, ಉಪ್ಪಿನಕಾಯಿ ಮತ್ತು ರಸಂ, ಪಲ್ಯ ಆ ಥರ ನಾವು ಬಡಿಸ್ತೀವಿ. ದಾನಿಗಳು ಕೊಟ್ಟಂತಹ ಏನಾರು ಸ್ವೀಟು ಅವ್ರು ಏನು ಹೇಳಿರ್ತಾರೋ, ಚಿಲ್ಲಿ ಬಜ್ಜಿ, ಮಸಾಲೆ ವಡೆ ಅವ್ರು ಏನು ಹೇಳ್ತಾರೋ ಅದು, ಬಾಳೆಹಣ್ಣು, ಮೊನ್ನೆ ಚಾಕ್ಲೇಟ್ ಕೊಡು ಅಂದರೆ ಯಾರೋ ಒಬ್ಬರು ಡೋನರು ಚಾಕ್ಲೇಟ್ಸು, ಬಿಸ್ಕೆಟ್ಸು, ಅವ್ರಿಗೇನು ಇಷ್ಟ ಆಗುತ್ತೋ ಅವ್ರು ನಮಗೆ ನಮ್ಮ ಮುಖಾಂತರ ದಾನವಾಗಿ ಕೊಡ್ತಾರೆ. ನಾವು ಅದನ್ನು ಇವ್ರಿಗೆ ಡಿಸ್ಟ್ರಿಬ್ಯೂಟ್ ಮಾಡ್ತೀವಿ. ಈಗ ಇಷ್ಟು ವರ್ಷದಿಂದ ಮಾಡ್ಕೊತ ಬಂದಿದ್ದಲ್ಲ ಮೇಡಮ್? ಹೌದು. ಈಗ ಯಾವತ್ತಾದರೂ ಅನಿಸಿದೆಯಾ ನಿಮಗೆ, ಇಲ್ಲ
ಅಂದರೆ ಡೋನರ್ಸ್ ಸಿಗದೇ ಇರೋದಾಗಿರ್ಬೋದು, ಆ ಥರ ಏನಾದ್ರು ಆಗಿದೆಯಾ? ಆಗಿದೆ, ಕೆಲವು ಸತಿ ಡೋನರ್ಸ್ ಇರಲ್ಲ. ನಮ್ಮ ಡೋನರ್ಸ್ ಇಲ್ಲ ಅಂದ್ರೂ ನಾವು ಟ್ರಸ್ಟ್ ವತಿಯಿಂದನೇ ನಾವು ಊಟ ಬಡಿಸ್ತೀವಿ. ಯಾಕೆಂದರೆ ನಮಗೆ ಕೆಲವರು CSR ಫಂಡ್ಸಲ್ಲಿ ಹೆಲ್ಪ್ ಮಾಡಿರ್ತಾರೆ. ಸೊ ಅವ್ರ ಮುಖಾಂತರನೂ ಹೆಲ್ಪ್ ಮಾಡ್ತೀವಿ. ಫಸ್ಟ್ ಶುರುನಲ್ಲಿ 4 ವರ್ಷ ಸರ್ ಅವ್ರ ಕೈಯಿಂದನೇ ಹಾಕಿದ್ದಾರೆ. ಸ್ಟಾರ್ಟಿಂಗಲ್ಲೆಲ್ಲ ನಮಗೇನು ಅಷ್ಟೊಂದೇನು ಧನ ಸಹಾಯ ಬರಲಿಲ್ಲ. ಇವಾಗ ಒಂಚೂರು ಪರವಾಗಿಲ್ಲ. ಇವಾಗ್ಲೂ ತಿಂಗಳಲ್ಲಿ 30 ದಿವಸನೂ ಅನ್ನದಾನಕ್ಕೆ ಯಾರೂ ದಾನಿಗಳು ಇರೋದಿಲ್ಲ. ಒಂದು 15 ದಿವಸ ಇರ್ತಾರೆ. ಇನ್ನು 10 ದಿವಸ ನಾವು ನಮ್ಮ ಟ್ರಸ್ಟ್ ಮುಖಾಂತರನೇ ನಾವು ಊಟ ಬಡಿಸ್ತೀವಿ. ಎಷ್ಟು ಜನ ಕೊಡ್ತೀರಾ ದಿನ? ಇವಾಗ ನಾವೊಂದು 550 ಜನ ಊಟ ಮಾಡ್ತಿದ್ದಾರೆ. ವಿಕ್ಟೋರಿಯಾ ಆಸ್ಪತ್ರೆಯಲ್ಲಿ ಒಂದು 350ರಿಂದ 370 ಜನ, ಜಯದೇವದಲ್ಲಿ ಒಂದು 220ರಿಂದ 250 ಜನ ಊಟ ಮಾಡ್ತಿದ್ದಾರೆ. ಕೋಲಾರಲ್ಲಿ ಸುಮಾರು 120 ಜನ, ಇದರಲ್ಲಿ ಚಿಂತಾಮಣಿಲಿ ಒಂದು 80ರಿಂದ 100 ಜನ ಊಟ ಮಾಡ್ತಾ ಇದ್ದಾರೆ ಡೈಲಿ. ಇವಾಗ ಆಗ್ತಾ ಇದೆ ಸರ್, ಒಂದು 800ರಿಂದ 900 ಜನಕ್ಕೆ ಆಗ್ತಾ ಇದೆ ಇವಾಗ ದಿನ ನಿತ್ಯ ಅನ್ನದಾನ. ಇಲ್ಲಿವರೆಗೂ ಸುಮಾರು ಒಂದು 25ರಿಂದ 28 ಲಕ್ಷ ಜನ ಊಟ ಮಾಡಿದ್ದಾರೆ 10 ವರ್ಷದಿಂದ. ಅಂದರೆ ಈಗ ಅಡುಗೆ ಎಲ್ಲ ಯಾವ ರೀತಿ? ಅಡುಗೆ ಎಲ್ಲ ಇವಾಗ ನಮ್ಗೆ ಇಲ್ಲಿ ವಿವಿಪುರಮಲ್ಲೇ ಅಡುಗೆ ಮನೆ ಬಿಟ್ಕೊಟ್ಟಿದ್ದಾರೆ. ಸೊ ನಮ್ಮ RP ರವಿಶಂಕರ್ ಅಂತ ಹೇಳಿ ನಮ್ದು ಟ್ರಸ್ಟ್ ಇದೆ, ಆರ್ಯವೈಶ್ಯ ಟ್ರಸ್ಟ್ ಮಹಾಸಭಾ, ಅಲ್ಲಿಂದ ಬಿಟ್ಕೊಟ್ಟಿದ್ದಾರೆ. ನಾವು ಅಲ್ಲೇ ಅಡುಗೆ ಮಾಡ್ತಾ ಇದೀವಿ. ಸುಮಾರು 1.5 ವರ್ಷದಿಂದ ಅಡುಗೆ ಮಾಡ್ತಾ ಇದೀವಿ. ಅಡುಗೆ ಮಾಡಿ ನಾವೇ ಇಲ್ಲೇ ತೊಗೊಂಬಂದು ಬಡಿಸೋದು. ಚಿಂತಾಮಣಿ ಅವರವರೇ ಅಲ್ಲೇ ಅಡುಗೆ ಮಾಡ್ಕೊತಾ ಇದ್ದಾರೆ. ಕೋಲಾರನವರು ಅವ್ರಿಗೆ ಅಲ್ಲೇ ಜಾಗ ಕೊಟ್ಟಿದ್ದಾರೆ. ಎಲ್ಲ ಗೌರ್ಮೆಂಟ್ ಆಸ್ಪತ್ರೆನೇ, ಪ್ರೈವೇಟ್ ಆಸ್ಪತ್ರೆಗಳಲ್ಲಿ ನಾವೆಲ್ಲೂ ಊಟ ಕೊಡೋದಿಲ್ಲ. ಅವರವರೇ ಅಲ್ಲೇ ನಮಗೆ ಕಿಚನ್ ವ್ಯವಸ್ಥೆ ಎಲ್ಲ ಆಸ್ಪತ್ರೆ ಸಿಬ್ಬಂದಿಗಳು ಎಲ್ಲ ವ್ಯವಸ್ಥೆ ಮಾಡಿಕೊಟ್ಟಿದ್ದಾರೆ. ನಾವು ಆಸ್ಪತ್ರೆ ಸಿಬ್ಬಂದಿಗಳಿಗೆ ನಿಮ್ಮ ಮುಖಾಂತರ ಧನ್ಯವಾದ ಹೇಳೋಕ್ಕೆ ಇಷ್ಟಪಡ್ತೀವಿ. ವಿಕ್ಟೋರಿಯಾ, ಜಯದೇವ, ಮನೆ ಚಿಂತಾಮಣಿ ಮತ್ತು ಕೋಲಾರ SNR ಆಸ್ಪತ್ರೆ. ಸರ್ ಅನ್ನದಾನ ಬಿಟ್ಟು ನಾವು ಇವಾಗ ಬೇಸಿಗೆ ಬರ್ತಾ ಇದೆ, ಇವಾಗ ಚಳಿಗಾಲ ಫಸ್ಟು. ಇವಾಗ ನಾಳೆ ನಾಡಿದ್ರಲ್ಲಿ ನಾವು ಬ್ಲ್ಯಾಂಕೆಟ್ಸ್ ಪೇಷಂಟ್ಗಳಿಗೆ ಹೋಗಿ ಬ್ಲ್ಯಾಂಕೆಟ್ಸ್ಗಳನ್ನ ಹೊದಿಸಿ ಬರ್ತೀವಿ. ಒಂದು ಸುಮಾರು 200ರಿಂದ 300 ಬ್ಲ್ಯಾಂಕೆಟ್ಸು. ಮತ್ತು ರಾತ್ರಿ ಹೊತ್ತು ಬಂದು ನೋಡಿಬಿಟ್ಟು ಅವ್ರಿಗೆ ಬಂದು ರಾತ್ರಿ ಯಾರಿಗೆ ನೆಸಸರಿ ಇದೆಯೋ ಅವ್ರಿಗೆಲ್ಲ ಬಂದು ಬ್ಲ್ಯಾಂಕೆಟ್ಸ್ ಕೊಟ್ಟು ಹೋಗ್ತಾ ಇದ್ದೀವಿ. ಮತ್ತು ಇವಾಗ ಬೇಸಿಗೆಗಾಲದಲ್ಲಿ 3 ತಿಂಗಳು ನಾವು ಮಜ್ಜಿಗೆ ವಿತರಣೆ ಮಾಡ್ತೀವಿ. ಮೇಯ್ನ್ ಹೊರಗಡೆ ಇಟ್ಟಿರ್ತೀವಿ. ಇಲ್ಲಿ ಪೇಷಂಟ್ ಅಟೆಂಡರ್ ಅಂತೆಲ್ಲ ಯಾರು ಬೇಕಾದ್ರೂ ಕುಡಿಬೋದು. ದಿನ ಸುಮಾರು ಒಂದು 1000 ಜನ ಮಜ್ಜಿಗೆ ಕುಡಿಬೋದು. ಅದು ಬಿಟ್ಬಿಟ್ಟು ಡಯಾಲಿಸಿಸ್ಗೆ ತುಂಬ ಇವಾಗ BPL ಕಾರ್ಡ್ ಇರೋರಿಗೆ ಆ್ಯಕ್ಚುಲಿ ಗೌರ್ಮೆಂಟಿಂದ ಫ್ರೀ ಇದೆ. ಆದರೂ ಕೆಲವ್ರಿಗೆ ಅದನ್ನು ಕಟ್ಟೋಕ್ಕಾಗಲಿಲ್ಲದವ್ರಿಗೆ ಆಸ್ಪತ್ರೆಯಿಂದನೇ ನಮಗೆ ರೆಫರ್ ಮಾಡ್ತಾರೆ, ಇವ್ರಿಗೆ ಒಂಚೂರು ಹೆಲ್ಪ್ ಮಾಡಿ ಅಂತ. ಸೊ ತಿಂಗಳಿಗೆ 2 ಡಯಾಲಿಸಿಸ್ ಒಂದು ಪೇಷಂಟ್ಗೆ, ಆ ಥರ ಒಂದು ಸುಮಾರು ಒಂದು 10-15 ಜನಕ್ಕೆ ಹೆಲ್ಪ್ ಮಾಡ್ತೀವಿ. ಮತ್ತು ಇವಾಗ ಜೂನಲ್ಲಿ ಶಾಲಾ ಮಕ್ಕಳಿಗೆ ಪಠ್ಯ ಪುಸ್ತಕಗಳು ಗೌರ್ಮೆಂಟಿಂದನೇ ಕೊಡ್ತಾರೆ. ನೋಟ್ಬುಕ್ಸು, ಸ್ಟೇಷ್ನರಿಗಳು, ಬ್ಯಾಗ್ಸು, ಯೂನಿಫಾರ್ಮ್ಸು, ಅವ್ರಿಗೇನು ಬೇಕು ನೋಡಿ ಸುಮಾರು ಒಂದು 3000 ಮಕ್ಕಳಿಗೆ ನಾವು ಹೆಲ್ಪ್ ಮಾಡ್ತೀವಿ. ಇದಲ್ಲದೆ ವೃದ್ಧಾಶ್ರಮ, ಅನಾಥಾಶ್ರಮಗಳಿಗೆ ನಾವು ಬೆಳಗಿನ ಹೊತ್ತು ಟಿಫನ್ನು ಅಥವಾ ಊಟ ಸಪ್ಲೈ ಮಾಡ್ತೀವಿ. ಜೊತೆಗೆ ಈ ಥರ ಚಿಕ್ಕ ಪುಟ್ಟ ಫಂಕ್ಷನ್ಗಳಲ್ಲಿ ನಮ್ಮದು ವಾಸವಿ ಅಗ್ನಿ ಪ್ರವೇಶ ಇರುತ್ತೆ, ವಾಸವಿ ಜಯಂತಿ ಇರುತ್ತೆ, ಆ ಥರ ಆಸ್ಪತ್ರೆ ಸಿಬ್ಬಂದಿಗಳಿಗೆಲ್ಲ ನಾವು ಕರೆದು ಊಟ ಕೊಡ್ತೀವಿ. ಮತ್ತು August 15, January 26 ಆಸ್ಪತ್ರೆ ಸಿಬ್ಬಂದಿಗಳಿಗೂ ನಮ್ಮ ಕಡೆಯಿಂದ ಒಂದು ಧನ್ಯವಾದ ಥರ ಅವ್ರಿಗೆ ಬ್ರೇಕ್ಫಾಸ್ಟ್ ಆಗಲಿ ಏನಾರು ಒಂದು ಅರೇಂಜ್ ಮಾಡ್ತೀವಿ. ಇಷ್ಟು ಸಹಾಯ ಮಾಡ್ಕೊಂಡು ಹೋಗ್ತಾ ಇದ್ದೀವಿ ಸರ್. ನಮ್ಮ ಮೊಬೈಲ್ ನಂಬರ್ ಇದೆ 9886997355. ನನ್ನ ಹೆಸರು ಜಯಮಾಲಾ ಅಂತ. ನನ್ನ ನಂಬರ್ಗೆ ನಾನು ಇದು ಮಾಡ್ಬೋದು. QR ಕೋಡ್ ಸ್ಕ್ಯಾನರ್ನ ನಾವು ಕೊಡ್ತೀವಿ. ನೀವು ಆ ಸ್ಕ್ಯಾನರ್ನ ಡಿಸ್ಪ್ಲೇ ಮಾಡಿ ಅವಾಗ ಅವರು ಟ್ರಾನ್ಸ್ಫರ್ ಮಾಡ್ಬೋದು. ಆ ನಂಬರ್ಗೆ ಕಾಂಟ್ಯಾಕ್ಟ್ ಮಾಡಿ ಅವರು ಏನು ಹಣ ಟ್ರಾನ್ಸ್ಫರ್ ಮಾಡಿದಾರಲ್ಲ ಅದನ್ನು ನಮಗೆ ಡೀಟೇಲ್ಸ್ ಕಳಿಸಿದ್ರೆ ಅವ್ರಿಗೆ ATG ಎಕ್ಸಂಪ್ಷನು ಸಿಗುತ್ತೆ. ನಮ್ಮದು ನೀತಿ ಆಯೋಗದಲ್ಲಿ ಅಪ್ಲೈ ಆಗಿದೆ, ಎಲ್ಲ ಆಗಿದೆ. ATG ಎಕ್ಸಂಪ್ಷನ್ನು ಸಿಗುತ್ತೆ ಅವರಿಗೆ, ದಾನಿಗಳಿಗೆ. ನಾ ಇಲ್ಲಿ ವಿಕ್ಟೋರಿಯಾ ಆಸ್ಪತ್ರೆ ಒಳಗೆ ವಿಶ್ರಾಂತಿಧಾಮ ಪಕ್ಕದಲ್ಲಿ ವಾಸವಿ ಅನ್ನದಾನ ಸೇವಾ ಟ್ರಸ್ಟ್ ಅಂದರೆ ನಮ್ಮದೇ ವೆಬ್ಸೈಟ್ ಇದೆ. ಅಲ್ಲಿ ಅಡ್ರೆಸ್ಸು, ಲೊಕೇಶನ್ನು ಎಲ್ಲ ಇದೆ, ನೋಡ್ಕೊಂಡು ಬರ್ಬೋದು. 1ರಿಂದ 2 ಗಂಟೆ ದಿನ ಊಟ ನಡೆಯುತ್ತೆ. ಅವರೇ ಬಂದು ಬಡಿಸಿ ಸಮೇತ ಹೋಗ್ಬೋದು. ಹಣ ಸಹಾಯನೇ ಮಾಡಬೇಕು ಅಂತ ಏನಿಲ್ಲ. ಬೇಕಾದ್ರೆ ಅಕ್ಕಿ, ಬೇಳೆ, ತರಕಾರಿ ಏನು ಬೇಕಾದ್ರೆ ತಂದು ಕೊಡ್ಬೋದು. ಅವ್ರ ಕೈಲಾಗಿದ್ದು, ಎಲ್ಲರ ಕೈಲೂ ಎಲ್ಲನೂ ಮಾಡೋಕ್ಕಾಗಲ್ಲ. ಎಷ್ಟು ಸಾಧ್ಯನೋ ಅಷ್ಟು ಅಳಿಲು ಸೇವೆ ಅಂತಾರಲ್ಲ, ಯಾವ ಥರ ಬೇಕಾದ್ರೂ ಬಂದು ಸೇವೆ ಮಾಡ್ಬೋದು ಅವರು. ಈಗ ಊಟ ಮಾಡ್ಕೊಂಡು ನಿಮಗೆ ಏನು ಹೇಳಿರೋದು ಸರ್? ಸುಮಾರು ಜನ ಹೇಳಿದ್ದಾರೆ. ನಿಜ ಹೇಳಬೇಕು ಅಂದರೆ ನಾನೀಗ 6 ವರ್ಷದ ಮೇಲಾಯ್ತು ಇಲ್ಲಿ ಊಟನೇ ಬಿಟ್ಬಿಟ್ಟೆ. ಯಾಕೆಂದರೆ ನಾನೊಬ್ಳು ಊಟ ಬಿಟ್ಟರೆ ಇನ್ನೊಬ್ರು ಊಟ ಮಾಡ್ಬೋದು. ಆ ಥರ ನಾವು ಒಂದು 3 ಜನ ಸ್ಟಾಫ್ ಊಟನೂ ಬಿಟ್ಬಿಟ್ಟಿದ್ದೀವಿ. ಸ್ಟಾರ್ಟಿಂಗಲ್ಲಿ ಎಷ್ಟೋ ಜನಕ್ಕೆ 3 ಗಂಟೆ ಮೇಲೆ ಬರ್ತಾರೆ, ಸಾರೇ ದುಡ್ಡು ಕೊಟ್ಟು ಕಳಿಸಿದ್ದಾರೆ, ಊಟ ಖಾಲಿಯಾಗಿ ಹೋಗಿದೆ, ಏನೂ ಮಾಡೋಕ್ಕಾಗಲ್ಲ ಅಂತೇಳಿ 50 ರೂಪಾಯಿ ಕೊಟ್ಟು ಕಳಿಸ್ದವೂ ಇದೆ. ಇಲ್ಲಿ ತುಂಬ ಜನ ಕಣ್ಣೀರು ಹಾಕಿದವರು ಇದ್ದಾರೆ. ನಮಗೆ ಊಟ ಮಾಡಬೇಕು ಅಂತ ನೆನಪೇ ಇರೋದಿಲ್ಲ ಪೇಷಂಟಿಗೆ ಓಡಾಡೋಕ್ಕೆ. ಯಾಕೆಂದರೆ ಇದು ಗೌರ್ಮೆಂಟ್ ಆಸ್ಪತ್ರೆ, ಪ್ರೈವೇಟಲ್ಲಿ ಬೆಡ್ಡಿಗೆ ಎಲ್ಲ ವ್ಯವಸ್ಥೆ ಬರುತ್ತೆ, ಇಲ್ಲಿ ಬರೋದಿಲ್ಲ. ಅವರು ಓಡಾಡ್ತಾ ಇರ್ತಾರೆ. ನೀವು ಚೀಟಿ ಕೊಟ್ಟಿದ್ದು ನೋಡಿ ನಮ್ಗೆ ನೆನಪಾಯಿತು ಊಟ ಮಾಡಬೇಕು ಅಂತೇಳಿ ಅಂತ ಹೇಳಿ ಒಳ್ಳೇದಾಗಲಿ ಅಂತ ಹರಿಸೋದವ್ರು ಇದ್ದಾರೆ. ಎಷ್ಟೋ ಜನ ಮತ್ತೆ ಬಂದು ಅನ್ನದಾನ ಮಾಡಿರೋರು ಇದ್ದಾರೆ ತಂದೆ ತಾಯಿಗಳ ಹೆಸರಲ್ಲಿ. ಯಾಕೆಂದರೆ ಇಲ್ಲಿ ಬಂದು ವಾರಗಟ್ಟಲೆ ಊಟ ಮಾಡಿ ಇದು ಚೆನ್ನಾಗಿದೆ, ಮನೆ ಊಟದ ಥರ ಇದೆ, ನಾವು ಅದಕ್ಕೆ ನಮ್ಮ ಸಾರು ಅನ್ನ ಸಾಂಬಾರೇ ಇರಬೇಕು, ಪಲಾವು
ಟೊಮೊಟೊ ರೈಸು ಎಲ್ಲ ಅಂದರೆ ಹೊಟ್ಟೆ ತುಂಬಲ್ಲ. ಅನ್ನ ಸಾಂಬಾರು ಅಂದರೆ ಮನೇಲಿ ನೆನೆಸ್ಕೊಂಡು ಅಟ್ಲಾಗಿ ನೀಟಾಗಿ ಊಟ ಮಾಡಿ ಹೋಗ್ತಾರೆ. ಹೊಟ್ಟೆ ತುಂಬ ಊಟ ಮಾಡಿ ಹೋಗಿ ಹರಿಸಿ ಹೋಗ್ತಾರೆ. ತುಂಬ ಜನಕ್ಕೆ ಇದರಿಂದ ತುಂಬ ಸಹಾಯ ಆಗಿದೆ. ಒಂದು 50 ರೂಪಾಯಿ ಉಳಿದ್ರೆ ಅದರಲ್ಲೇ ಟ್ಯಾಬ್ಲೆಟ್ ತೊಗೊತೀವಿ ಅಂತ ಹೇಳೋದವರು ತುಂಬ ಜನ ಇದ್ದಾರೆ. ಸ್ಕ್ಯಾನರ್